ವಿಜೃಂಭಣೆ ಆಗಿರ್ಬೋದು, ಆಡಂಬರ ಆಗಿರ್ಬೋದು, ಪ್ರತಿಯೊಬ್ಬರು ಯಾವುದೇ ದೇಶದಲ್ಲಿದ್ದರೂ ಬಂದು ಮೈಸೂರು ದಸರಾನ ಒಂದ್ಸತಿ ವೀಕ್ಷಣೆ ಮಾಡಲೇಬೇಕು. ಇನ್ನೂ ಅವರು ಅದೇ ರೀತಿ, ಅದೇ ಅವ್ರು ಫಾಲೋ ಮಾಡ್ಕೊಂಡು ಬಂದಿರೋ ಕಲ್ಚರು ಅದೆಲ್ಲ ನೋಡೋಕ್ಕೆ ನನಗಿನ್ನೂ ನನ್ನ ಎದೆ ದಗ ಅಂತ ಹೊಡ್ಕೊಂಡಿದ್ದೆ. ಅವಾಗಲಿಂದ ನಾನು ನೋಡಿದಾಗಿಂದನೂ, ಚಿಕ್ಕವಳಿಂದಾಗಿಂದನೂ ಪ್ರತಿ ವರ್ಷ ದಸರಾ ಟೈಮಲ್ಲಿ ಲೈಟಿಂಗ್ಸ್ ಅಂತೂ ನೋಡೋಕೆ ಖಂಡಿತ ಬರ್ತಾ ಇದೆ. ಬಟ್ ಪ್ರೊಸೆಷನ್ ನೋಡೋಕೆ ಸಿಕ್ಕಿರಲಿಲ್ಲ. ಸೊ ಈ ಸತಿ ಬಂದು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೀರೋಯಿನ್ ಆಗಿದ್ದ ಮುಂಚೆ ಬಂದಿದ್ರು ಖುಷಿಯಾಗಿರೋದು, ಬಂದಮೇಲೆ ಆದರೆ ನನ್ನ ವೃತ್ತಿಗೆ ಏನು ಸಂಬಂಧ ಇಲ್ಲ. ನಾನು ಬೇರೆಯವ್ರ ತನೇ ಸಾಕಷ್ಟು ಜನ ದಸರಾ ನೋಡಬೇಕು ಅಂತ ಆಗಲೇ ನಮ್ಮ ಮೈಸೂರು ಎಂಟ್ರಿ ಆಗ್ತಾಗ್ಲೇ ಅಲ್ಲೆಲ್ಲ ಆಗಲೇ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸವರು. ಆಗಲೇ ಬೆಳಗ್ಗೆ 9:30 ಅಷ್ಟರಲ್ಲೇ ಅವರೆಲ್ಲ ಆಗಲೇ ಮ್ಯಾಟ್ ಹಾಕೊಂಡು ಕಾಯ್ತಾ ಇದ್ದಾರೆ ಆನೆಗಳ ಪ್ರೊಸೆಷನ್ ನೋಡೋಕ್ಕೆ. ಸೊ ಅಷ್ಟು ಖುಷಿ ಕೊಡುತ್ತೆ ಇದನ್ನು ನೋಡೋದಕ್ಕೆ. ಸೊ ನಂಗೆ ತುಂಬ ಖುಷಿ ಇದೆ. ಇಲ್ಲ ಅಂದರೆ ಒಳಗಡೆ ನಾನು ಹೋಗಿಲ್ಲ, ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಸೊ ಅದಕ್ಕೋಸ್ಕರ ಆಚೆನೇ ನಿಂತ್ಕೊಂಡು ನೋಡೋದಕ್ಕೆ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಜಂಬೂ ಸವಾರಿ ನೋಡೋಕ್ಕೆ ಅಂತಲೇ ಇವತ್ತು ಬಂದಿರೋದು, ಅದಕ್ಕೆ ಕಾಯ್ತಾ ಇದ್ದೀನಿ. ಜಂಬೂ ಸವಾರಿ ನೋಡೋಕ್ಕೆ ಅದೇ ನನಗೆ ನನ್ನ ಆಸೆ ಆಗಿದ್ದು ನೋಡೋದು. ವಿಜೃಂಭಣೆ ಆಗಿರ್ಬೋದು, ಆಡಂಬರ ಆಗಿರ್ಬೋದು, ಪ್ರತಿಯೊಬ್ಬರು ಯಾವುದೇ ದೇಶದಲ್ಲಿದ್ದರೂ ಬಂದು ಮೈಸೂರು ದಸರಾನ ಒಂದ್ಸತಿ ವೀಕ್ಷಣೆ ಮಾಡಲೇಬೇಕು. ಇನ್ನೂ ಅವರು ಅದೇ ರೀತಿ, ಅದೇ ಅವ್ರು ಫಾಲೋ ಮಾಡ್ಕೊಂಡು ಬಂದಿರೋ ಕಲ್ಚರು ಅದೆಲ್ಲ ನೋಡೋಕ್ಕೆ ನನಗಿನ್ನೂ ನನ್ನ ಎದೆ ದಗ ಅಂತ ಹೊಡ್ಕೊಂಡಿದ್ದೆ. ಅವಾಗಲಿಂದ ನಾನು ನೋಡಿದಾಗಿಂದನೂ, ಚಿಕ್ಕವಳಿಂದಾಗಿಂದನೂ ಪ್ರತಿ ವರ್ಷ ದಸರಾ ಟೈಮಲ್ಲಿ ಲೈಟಿಂಗ್ಸ್ ಅಂತೂ ನೋಡೋಕೆ ಖಂಡಿತ ಬರ್ತಾ ಇದೆ. ಬಟ್ ಪ್ರೊಸೆಷನ್ ನೋಡೋಕೆ ಸಿಕ್ಕಿರಲಿಲ್ಲ. ಸೊ ಈ ಸತಿ ಬಂದು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಹೀರೋಯಿನ್ ಆಗಿದ್ದ ಮುಂಚೆ ಬಂದಿದ್ರು ಖುಷಿಯಾಗಿರೋದು, ಬಂದಮೇಲೆ ಆದರೆ ನನ್ನ ವೃತ್ತಿಗೆ ಏನು ಸಂಬಂಧ ಇಲ್ಲ. ನಾನು ಬೇರೆಯವ್ರ ತನೇ ಸಾಕಷ್ಟು ಜನ ದಸರಾ ನೋಡಬೇಕು ಅಂತ ಆಗಲೇ ನಮ್ಮ ಮೈಸೂರು ಎಂಟ್ರಿ ಆಗ್ತಾಗ್ಲೇ ಅಲ್ಲೆಲ್ಲ ಆಗಲೇ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸವರು. ಆಗಲೇ ಬೆಳಗ್ಗೆ 9:30 ಅಷ್ಟರಲ್ಲೇ ಅವರೆಲ್ಲ ಆಗಲೇ ಮ್ಯಾಟ್ ಹಾಕೊಂಡು ಕಾಯ್ತಾ ಇದ್ದಾರೆ ಆನೆಗಳ ಪ್ರೊಸೆಷನ್ ನೋಡೋಕ್ಕೆ. ಸೊ ಅಷ್ಟು ಖುಷಿ ಕೊಡುತ್ತೆ ಇದನ್ನು ನೋಡೋದಕ್ಕೆ. ಸೊ ನಂಗೆ ತುಂಬ ಖುಷಿ ಇದೆ. ಇಲ್ಲ ಅಂದರೆ ಒಳಗಡೆ ನಾನು ಹೋಗಿಲ್ಲ, ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಸೊ ಅದಕ್ಕೋಸ್ಕರ ಆಚೆನೇ ನಿಂತ್ಕೊಂಡು ನೋಡೋದಕ್ಕೆ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಜಂಬೂ ಸವಾರಿ ನೋಡೋಕ್ಕೆ ಅಂತಲೇ ಇವತ್ತು ಬಂದಿರೋದು, ಅದಕ್ಕೆ ಕಾಯ್ತಾ ಇದ್ದೀನಿ. ಜಂಬೂ ಸವಾರಿ ನೋಡೋಕ್ಕೆ ಅದೇ ನನಗೆ ನನ್ನ ಆಸೆ ಆಗಿದ್ದು ನೋಡೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.